ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷಿ ಯೋಜನೆಯ ಯಶಸ್ಸಿಗೆ ಎಲ್ಲ ಇಲಾಖೆಗಳ ಸಂಘಟಿತ ಪ್ರಯತ್ನ ಅವಶ್ಯ. ಈಶ್ವರ್ ಕುಮಾರ್ ಖಾಂದು. ಬೋವಿ ನಿಗಮಕ್ಕೆ ಬಿಡುಗಡೆಯಾದ ಅನುದಾನ ಕಡಿತ ವಿರೋಧಿಸಿ ಆಗಸ್ಟ್ 8ರಂದು ಬೃಹತ್ ಪಾದಯಾತ್ರೆ. ನಾಗರಾಜ್. ದೇವದುರ್ಗದ ಅಕ್ರಮ ಮರಳುಗಾರಿಕೆಯ ಹಿಂದೆ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಸಚಿವ ದರ್ಶನಾಪುರ್ ಕೈವಾಡ. ಹನುಮಂತ ಬಂಗಿ ಆರೋಪ. ಬಿಜೆಪಿ ಯುವ ಮುಖಂಡ ಸನ್ನಿ ರೊನಾಲ್ಡ್ ಜನ್ಮದಿನ, ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ. ವಾಸವಿ ಕ್ಲಬ್ನಿಂದ ಮಹಾವತಾರ್ ನರಸಿಂಹ ಚಿತ್ರ ಮಕ್ಕಳಿಗೆ ವೀಕ್ಷಣೆಗೆ ವ್ಯವಸ್ಥೆ. ಮಜ್ಲಾಪುರ್ ಕ್ರಾಸ್ ಬಳಿ ಕಾರ್ ಪಲ್ಟಿ, ಕುಂದಾಪುರ ಮೂಲದ ಮಹಿಳೆ ಸಾವು, 5 ಜನರಿಗೆ ಗಾಯ. ಮತ್ತು ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ತಾಲೂಕು ಸಮಿತಿ ಪದಾಧಿಕಾರಿಗಳ ನೇಮಕ. ನೀತಿ ಆಯೋಗದಡಿ ಮಹತ್ವಾಕಾಂಕ್ಷೆ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಹೆಚ್ಚಿನ ಪ್ರಗತಿ ಕಂಡಿದ್ದು ರಾಷ್ಟ್ರ ಮಟ್ಟದಲ್ಲಿ 6 ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿ ಕಾಣಲು ಕಾರ್ಯಪ್ರವೃತ್ತರಾಗಿ ಒಗ್ಗೂಡಿ ಕೆಲಸ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂದು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಮಹತ್ವ ಆಕಾಂಕ್ಷ ತಾಲೂಕ್ ಯೋಜನೆ ಮತ್ತು ಮಹತ್ವ ಆಕಾಂಕ್ಷ ಜಿಲ್ಲಾ ಯೋಜನೆ ಸಂಪೂರ್ಣ ಅಭಿಯಾನ ಸನ್ಮಾನ ಸಮಾರೋಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಯಚೂರು ಜಿಲ್ಲೆಯ ನೀತಿ ಆಯೋಗ ಮಹತ್ವ ಆಕಾಂಕ್ಷೆ ಜಿಲ್ಲೆಯಾಗಿದ್ದು ಜಿಲ್ಲೆಯಲ್ಲಿ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ, ಕೃಷಿ ಸೇರಿದಂತೆ 6 ವಿಭಾಗಗಳಲ್ಲಿ ಜಿಲ್ಲೆಯ ಮತ್ತು ಮಹತ್ವ ಆಕಾಂಕ್ಷೆ ತಾಲೂಕುಗಳು ಪ್ರಗತಿಯಲ್ಲಿ 100% ಪ್ರಗತಿ ಸಾಧಿಸಿದೆ. ಜೊತೆಗೆ ಎಲ್ಲಾ ವಿಭಾಗ ಸೇರಿ 10 ಕೋಟಿ ಬಹುಮಾನ ಘೋಷಣೆ ಮಾಡಿದೆ ಎಂದರು. 6 ವಿಭಾಗದಲ್ಲಿ ಹೆಚ್ಚಿನ ಪ್ರಗತಿ ಕಂಡರೂ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬೇಕಿದೆ. ಪತ್ರಿಕೆಯಲ್ಲಿ ಮಾತ್ರ 100% ಪ್ರಗತಿಯ ಬಗ್ಗೆ ಮಾಹಿತಿ ತೋರಿಸಿದೆ. ಇನ್ನು ಅಭಿವೃದ್ಧಿಯತ್ತ ಕೈಗೊಳ್ಳಬೇಕಿದೆ. ಜಿಲ್ಲೆಯಲ್ಲಿ ಸ್ಯಾಮ್ ಮತ್ತು ಮ್ಯಾಮ್ ಮಕ್ಕಳ ಸಂಖ್ಯೆ ಹೆಚ್ಚಿದೆ. ಅನಿಮಿಯ ಪ್ರಕರಣಗಳಿವೆ. ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಒಗ್ಗೂಡಿ ಕೆಲಸ ಮಾಡಬೇಕೆಂದರು. ಮಹಾನಗರ ಪಾಲಿಕೆ ಪ್ರಭಾರಿ ಮೇಯರ್ ಸಾಜಿದ್ ಸಮೀರ್ ಮಾತನಾಡಿ, ಜಿಲ್ಲೆಯಲ್ಲಿ ಆರೋಗ್ಯ, ಶಿಕ್ಷಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡಿ ಕೆಲಸ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಪ್ರಶಂಸೆ ತೋರಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸಗಳು ನಡೆಯುತ್ತಿವೆ. ಎಲ್ಲರೂ ಒಗ್ಗೂಡಿಕೊಂಡು ಸಹಕಾರ ನೀಡಿದಾಗ ಮಾತ್ರ ಉತ್ತಮ ಪ್ರಗತಿ ಕಾಣಲು ಸಾಧ್ಯವೆಂದರು. ಅಪಾರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಮಾತನಾಡಿ, ಮಸ್ಕಿ ಮತ್ತು ಸಿರ್ವಾರ್ ತಾಲೂಕುಗಳ ಮಹತ್ವ ಆಕಾಂಕ್ಷ ತಾಲೂಕುಗಳಲ್ಲಿ ಪ್ರತಿ ಕುರಿತು ಸಚಿವರು ಭೇಟಿ ನೀಡಿ ಸಂದರ್ಶನದಲ್ಲಿ ಭೇಟಿಗೆ ಸ್ಥಳ ಆಯ್ಕೆ ಮಾಡಿಕೊಂಡು ಉತ್ತಮವಾಗಿರುವುದನ್ನು ಆಯ್ಕೆ ಮಾಡಿಕೊಂಡು ಭೇಟಿ ಮಾಡಿಸಲಾಗಿತ್ತು. ಆದರೆ ತಾಲೂಕಿನಲ್ಲಿ ಎಲ್ಲವೂ ಸಹ ಅದೇ ರೀತಿಯಾಗಿ ಅಭಿವೃದ್ಧಿ ಕಾಣಬೇಕಾಗಿದೆ. ಕೇವಲ ಡಾಟಾದಲ್ಲಿ ಮಾತ್ರ ಪ್ರಗತಿ ಇದ್ದರೆ ಸಾಲದು, ಅಭಿವೃದ್ಧಿ ಹೊಂದಬೇಕು ಎಂದರು. ರಾಜ್ಯ ಮಟ್ಟದಲ್ಲಿ ಉತ್ತಮ ಆನ್ಲೈನ್ ಸೇವೆಗಳು ನೀಡುವುದರಲ್ಲಿ ಜಿಲ್ಲೆಯು 5 ಜಿಲ್ಲೆಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಇದು ಹೆಮ್ಮೆಯ ಸಂಗತಿಯಾಗಿದೆ. ನಾವು ಪ್ರಶಸ್ತಿ ಪಡೆದರೆ ಸಾಲದು, ಅವುಗಳನ್ನು ಸರಿಯಾಗಿ ನಾಗರಿಕರಿಗೆ ತಲುಪಿಸುವುದಾಗಿ ಮಾತ್ರ ಒಂದು ಅರ್ಥ ದೊರೆಯುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು ಎಂದರು. ಡಾಕ್ಟರ್ ಗಣೇಶ್, ಡಿಸ್ಟ್ರಿಕ್ಟ್ ಸರ್ವೇಲೆನ್ಸ್ ಆಫೀಸರ್, ಅದೇ ರೀತಿಯಾಗಿ ಡಿಸ್ಟ್ರಿಕ್ಟ್ ಟಿವಿ ಆಫೀಸರ್ ಆದಂತಹ ಮೊಹಮ್ಮದ್ ಶಾಕಿ ಅವರು ಕೂಡ ವೇದಿಕೆಗೆ ಆಗಮಿಸಿ ಪ್ರಶಂಸನಾ ಪದವನ್ನು ಸ್ವೀಕರಿಸಲಿದ್ದಾರೆ. ಸಪ್ಲಿಮೆಂಟರಿ ನ್ಯೂಟ್ರಿಷನ್ ವಿಭಾಗದಲ್ಲಿ ಪೋಷಣಾ ಶಿಕ್ಷಣ, ಈ ಒಂದು ಶಿಕ್ಷಣ ವಿಭಾಗದಲ್ಲಿ ಜಿಲ್ಲೆಯ ಬಿಒ ಮಸ್ಕಿ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಪ್ರಶಂಸನಾ ಪತ್ರವನ್ನು ವಿತರಿಸಲಾಗುತ್ತದೆ. ಈ ಒಂದು ತಾಲೂಕು ಸಿರ್ವಾರ್ GHS RH ನಂಬರ್ 1 ತಾಲೂಕು ಸಿಂಧನೂರು ಈ ಒಂದು ಅದೇ ರೀತಿಯಾಗಿ ಈ ಒಂದು ಕೃಷಿ
ಕೃಷಿ ವಿಭಾಗದ ಮುಂದಿನ ಮಹತ್ವಾಕಾಂಕ್ಷಿ ಬ್ಲಾಕ್ ಪ್ರೋಗ್ರಾಮ್ ಕಳೆದ ಸುಮಾರು ವರ್ಷದಿಂದ ನಡೀತಾ ಇದೆ. 2018 ಮಹತ್ವಾಕಾಂಕ್ಷಿ ಜಿಲ್ಲೆ ಪ್ರೋಗ್ರಾಮ್ ಹಾಗೂ 2023 ಇಂದ ಮಹತ್ವಾಕಾಂಕ್ಷಿ ಬ್ಲಾಕ್ ಪ್ರೋಗ್ರಾಮ್ ಕೂಡ ಆರಂಭವಾಗಿದೆ. ನಾನು ಈ ಜಿಲ್ಲೆಗಿಂತ ಮುಂಚೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡಿದ್ದೇವೆ. ಅವಾಗ ಸೆಪ್ಟೆಂಬರ್ 2023ಗೆ ನೀತಿ ಆಯೋಗ್ ಡೆಲ್ಲಿನಲ್ಲಿ ಮಹತ್ವಾಕಾಂಕ್ಷಿ ಬ್ಲಾಕ್ ಪ್ರೋಗ್ರಾಮ್ ಉದ್ಘಾಟನೆ ಸಮಾರೋಹ ಆಗಿತ್ತು. ಸಾಮಾನ್ಯ ಪ್ರಧಾನಮಂತ್ರಿ ಅವರು ಈ ಪ್ರೋಗ್ರಾಮ್ ಚಾಲನೆ ಮಾಡಿದ್ರು ಮತ್ತು ಎಲ್ಲ ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲ 14 ತಾಲೂಕಾದ ರಿಲೇಟೆಡ್ ಜಿಲ್ಲಾ ಪಂಚಾಯತ್ ಸಿಒಗಳಿಗೆ ಕೂಡ ಅಲ್ಲಿ ಕರೆದಿದ್ರು. ಮತ್ತು ಅದಾದ ನಂತರ ಬೇರೆ ಬೇರೆ ಸಂಪೂರ್ಣ ಅಭಿಯಾನ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ. ಈ ವರ್ಷ ಕೂಡ ಅಂದ್ರೆ ಜುಲೈ ಟು ಸೆಪ್ಟೆಂಬರ್ 2024 ನಲ್ಲಿ 3 ತಿಂಗಳಲ್ಲಿ 6 ಪ್ಯಾರಾಮೀಟರ್ ಹೆಲ್ತ್, ಎಜುಕೇಶನ್, ನ್ಯೂಟ್ರಿಷನ್, ಅಗ್ರಿಕಲ್ಚರ್, ಸೋಷಿಯಲ್ ಡೆವಲಪ್ಮೆಂಟ್ ಅಂದ್ರೆ SHG ಎಲ್ಲ 6 ಪ್ಯಾರಾಮೀಟರ್ಗೆ ನಮಗೆ 100% ಸ್ಯಾಚುರೇಷನ್ ಮಾಡಬೇಕು ಅಂತ ಒಂದು ನೀತಿ ಆಯೋಗದಿಂದ ಅಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಟಾರ್ಗೆಟ್ ಬಂದಿತ್ತು. ಅದರಲ್ಲಿ ನಿಮ್ಮೆಲ್ಲರ ಸಹಯೋಗದಿಂದ ನಾವು ಮ್ಯಾಕ್ಸಿಮಮ್ ಎಲ್ಲ ಪ್ಯಾರಾಮೀಟರ್ಸ್ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ಯಾಚುರೇಷನ್ ಮಾಡ್ತೇವೆ. ಅದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಆದ್ರೇನು ಈ ಅಭಿಯಾನವನ್ನು ಈಗ ಅವರು ಹೇಳ್ದಂಗೆ ನಮ್ಮ ಡಿಸ್ಟಿಕ್ ಟಾಪ್ ಲೆವೆಲ್ ನಡೀತದೆ. ನಮ್ಗೆಲ್ಲ ಹೆಮ್ಮೆ ವಿಷಯ ಅಂತ ನಾನು ಖುಷಿ ಪಡ್ತಾ ಇದ್ದೀನಿ. ತಾವು ಎಲ್ಲರೂ ಇದೇ ತರ ಈಗ ನಮ್ಗೆಲ್ಲ ಗೊತ್ತಿಂಗೈತೆ, ನಮ್ದು ಮುನ್ಸಿಪಾಲಿಟಿಯಿಂದ ಕಾರ್ಪೊರೇಷನ್ ಆಗ್ಯದ, ನಮ್ದು ಕೆಲಸ ನಡ್ತಾ ಇದೆ. ತಾವು ಎಲ್ಲರೂ ಒಕ್ಕಟ್ಟಾಗಿ ಈ ಜಿಲ್ಲೆಯನ್ನು ಟಾಪ್ ಆಗಿ ಸ್ವಚ್ಛತೆಯನ್ನು, ಹೆಲ್ತ್ ಅನ್ನು ಯಾವ್ದನ ವಿಷಯ ಇರಲಿ ಈ ಬಗ್ಗೆ ಎಲ್ಲರೂ ಒಕ್ಕಟ್ಟಾಗಿ ಕೈ ಜೋಡಿಸಿ ಅಂತ ನಮ್ಮ ತಮ್ಮ ಎಲ್ಲರಿಗೂ ವಿನಂತಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಏನೋ ಪ್ರಗತಿ ಆಗಿದೆ ಅಂತ ತೋರಿಸೋಕ್ಕಿಂತ ಗ್ರೌಂಡ್ ಒಳಗ ಇನ್ ರಿಯಾಲಿಟಿ ಪ್ರಾಕ್ಟಿಕಲ್ ಒಳಗ ನಾವು ಮಾಡಿ ತೋರಿಸ್ಬೇಕು. ಯಾಕಂದ್ರ ನಾನು ಲಾಸ್ಟ್ ಇಯರ್ ಜುಲೈದಾಗ ಇಲ್ಲಿ ADC ಅಂತ ಜಾಯಿನ್ ಆದೆ. ಅವಾಗ 2 ವಿಸಿಟ್ ಈ ಅಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತ 2 ವಿಸಿಟ್. ಅದು ಒಂದು ಮಾನ್ಯ ಕೇಂದ್ರ ಸಚಿವರು ಸೋಮಣ್ಣ ಸಾಹೇಬ್ ವಿಸಿಟ್ ಮಾಡಿದ್ರು. ಅದರ ಪೂರ್ವ ತಯಾರಿ ನಾವು ಮಾಡಿದೀವಿ. ನಾವೇನ್ ಮಾಡಿದೀವಿ, ಅವರು ಬರೋಕ್ಕಿಂತ ಮೊದಲು 1 ವೀಕ್ ಅವ್ರಿಗೆ ಎಲ್ಲೆಲ್ಲೇ ತೋರಿಸ್ಬೇಕಂತ ರೂಟ್ ಮ್ಯಾಪ್ ಹಾಕಿದೀವಿ. ಯಾವ ಅಂಗನವಾಡಿ ತೋರಿಸ್ಬೇಕು, ಯಾವ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು, ಯಾವ ಸ್ಕೂಲಿನ ಗ್ರಂಥಾಲಯ ತೋರಿಸ್ಬೇಕಂತ ನಾವು ಡಿಸೈಡ್ ಮಾಡಿ ಅವನ್ನೆಲ್ಲ ಬಹಳ ಚಂದ ಪ್ರಿಪೇರ್ ಮಾಡಿದೀವಿ. ಎಲ್ಲರೂ ಅಂಗನವಾಡಿ ಕಾರ್ಯಕರ್ತರು ನಾವು ಹೋಗಿ ನೋಡಿದಾಗ ಏನಪ್ಪಾ ಇದು ನೋಡ್ಬಿಟ್ಟು ಮೋಸ್ಟ್ ಐಡಿಯಲ್ ಅಂಗನವಾಡಿ, ಆಮೇಲೆ ಮೋಸ್ಟ್ ಐಡಿಯಲ್ ಗ್ರಂಥಾಲಯ ಅನಿಸ್ತು. ಹೊಲಕ್ಕಂತ ಏನಾದ್ರೆ ಟೆಂಪರರಿ ಇದು, ಯಾಕಂದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್ ನೋಡೋದದ, ಅದು ಏನ್ ಮಾಡಕ್ಕಾಗೋದು. ಈ ರೀತಿ ನಾವು ಪ್ರಿಪರೇಷನ್ ಮಾಡಿದೀವಿ. ಬಟ್ ಸಾಹೇಬ್ರು ಹೇಳೋದು ಅರ್ಥ ಬೇರೆ. ನಾವು ಎಲ್ಲೆಲ್ಲಿ ತೋರಿಸ್ತೀವಿ ಅಲ್ಲೇ ಅಷ್ಟೇ ಪ್ರಿಪರೇಷನ್ ಮಾಡಿ ತೋರಿಸಿ ಆಮೇಲೆ ಕೆಲವೊಂದು ನಾವು ಡಾಟಾಸ್ ಎಲ್ಲ ಇದನ್ನ ಮಾಡ್ಕೊಂಡು ಟಾಪ್ ಬಂದು ಪ್ರಶಸ್ತಿ ತಗೊಂಡು ನಮ್ಮ ಬೆನ್ನು ಚಪ್ಪರ್ಸೋಕ್ಕಿಂತ ನಾವೇನ್ ಮಾಡ್ಬೇಕಂದ್ರೆ ರಿಯಲ್ ಪ್ರೋಗ್ರೆಸ್. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖ್ಯ ಯೋಜನಾಧಿಕಾರಿ ಟಿ ರೋಣಿ, ಯೋಜನಾ ನಿರ್ದೇಶಕ ಶರಣ್ ಬಸವ್, ಉಪ ಕಾರ್ಯದರ್ಶಿ ಆರ್ ಪೂಜಾರಿ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಬೋವಿ ಅಭಿವೃದ್ಧಿ ನಿಗಮಕ್ಕೆ ನೀಡಿರುವ ಅನುದಾನವನ್ನ ಹಿಂಪಡೆದು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಅನುದಾನಕ್ಕೆ ರಾಜ್ಯ ಸರ್ಕಾರ ಕನ್ನ ಹಾಕುತ್ತಿರುವುದನ್ನ ವಿರೋಧಿಸಿ ಲೆಗಸೂರು ಶಾಸಕ ಮಾನಪ್ಪ ವಜ್ಜಲ್ ನೇತೃತ್ವದಲ್ಲಿ ಆಗಸ್ಟ್ 8ರಂದು ಬೈಕ್ ರ್ಯಾಲಿ ನಡೆಸಿ ಪ್ರತಿಭಟಿಸಲು ನಿರ್ಧರಿಸಲಾಗಿದೆ ಎಂದು ಬೋವಿ ವಡ್ಡರ ಸಂಘದ ಮುಖಂಡ ನಾಗರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೋವಿ ಸಮಾಜದ ಅಭಿವೃದ್ಧಿಗೆ ಅನುದಾನವೇ ಇಲ್ಲದಂತಾಗಿದೆ. ಸರ್ಕಾರ ನಡೆಯನ್ನು ಖಂಡಿಸಿ ನಡೆಯಲಿರುವ ಬೈಕ್ ರ್ಯಾಲಿ ನಗರದ ಸಿದ್ದರಾಮೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತವರೆಗೂ ನಡೆಯಲಿದೆ. ಅಲ್ಲಿಂದ ಪಾದಯಾತ್ರೆ ಮೂಲಕ ಬೋವಿ ಅಭಿವೃದ್ಧಿ ನಿಗಮದ ಕಚೇರಿಗೆ ತೆರಳಿ ಬೀಗ ಹಾಕಿ ಪ್ರತಿಭಟಿಸಲಾಗುತ್ತದೆ. ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲು ಸರ್ಕಾರ ಮುಂದಾಗಿದೆ. ಕಳೆದ ವರ್ಷ 14,000 ಕೋಟಿ ರೂಪಾಯಿ ಬಳಕೆ ಮಾಡಿದ್ದರೆ ಈ ವರ್ಷ 13,000 ಕೋಟಿ ರೂಪಾಯಿ ಬಳಸಲು ಮುಂದಾಗಿದೆ. ಅನ್ಯ ಯೋಜನೆಗಳಿಗೆ ಎಸ್ಇಪಿ, ಟಿಎಸ್ಪಿ ಅನುದಾನ ಬಳಸಲು ಕಾನೂನಾತ್ಮಕ ಅವಕಾಶ ಇಲ್ಲದೆ ಇದ್ದರೂ ಸರ್ಕಾರ ಬಳಸಿಕೊಂಡು ಪರಿಶಿಷ್ಟ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದೆ.
ಮಾಡುತ್ತಿದೆ. ಕಳೆದ 3 ವರ್ಷಗಳಿಂದ ನಿಗಮಗಳಿಗೆ ಅನುದಾನವೇ ಇಲ್ಲದಂತಾಗಿದೆ. ಕೂಡಲೇ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯದೇ ಇದ್ದರೆ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಹೇಳಿದರು. ಬೋವಿ ಅಭಿವೃದ್ಧಿ ನಿಗಮದಿಂದ ಜಾರಿಗೆಗೊಳಿಸಲಾಗುವ ಸ್ವಾವಲಂಬಿ ಸಬ್ಸಿಡಿ ಬಿಡುಗಡೆಗೊಳಿಸಬೇಕು. ಸ್ವಯಂ ಉದ್ಯೋಗ ಯೋಜನೆಯಡಿ 100 ಜನ ಸಮಾಜ ಫಲಾನುಭವಿಗಳಿಗೆ ಅನುದಾನ ಹಂಚಿಕೆ ಮಾಡಬೇಕು. ಉದ್ಯಮಶೀಲತಾ ಯೋಜನೆಯಡಿ ಪ್ರತಿ ತಾಲೂಕಿಗೆ 10 ಫಲಾನುಭವಿಗಳಿಗೆ ಸಾಲ ಸಹಾಯಧನ ನೀಡುವುದು ಸೇರಿದಂತೆ 8 ಪ್ರಮುಖ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಗುತ್ತಿದೆ ಎಂದರು. ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ರಾಜ್ಯ ಭೂಮಿ ಒತ್ತಡ ವಿಶ್ಲೇಷಣೆ ಸಂಘ ಜಿಲ್ಲಾ ಸಮಿತಿ ರೈತ ತಾಲೂಕು ಜಿಲ್ಲಾ ಅಧ್ಯಕ್ಷ ವತಿಯಿಂದ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸಿದ ದಿನದಲ್ಲಿ ಭೂ ನಿಗಮದಲ್ಲಿ ನಡೆಸುವ ವ್ಯವಹಾರ ಮತ್ತು ನಿಗಮದ ಅನುದಾನವನ್ನು ಸರ್ಕಾರ ವಿಂಗಡಿಸಿದ್ದು ಗ್ಯಾರಂಟಿ ಹೆಸರಿನಲ್ಲಿ SCPSP ಹಣವನ್ನು ದುರ್ಬಳಕೆ ರೈತರಿಗೆ ಮೋಸ ಹಾಗೂ ರೈತರ ಮೀಸಲಾತಿ ನಿಧಿಗೆ ಸರ್ಕಾರ ಕ್ರಮವಹಿಸಿದ್ದು ಈ ಕುರಿತು ದಿನಾಂಕ 31/7/2025 ಪೂರ್ವವಾಗಿ ಸಭೆ ನಡೆಸಿತು. ಸಭೆಯಲ್ಲಿ ಸರ್ಕಾರದ ವಿರುದ್ಧ ದಿನಾಂಕ ನಾವು 8 ಮತ್ತು 2025 ಬೈಕ್ ರ್ಯಾಲಿ ಮೂಲಕ ಹೋರಾಟ ಮಾಡಲು ನಿರ್ಣಯಿಸಲಾಗಿತ್ತು. ಇದರಂತೆ ದಿನಾಂಕ 8/8/2025 ಬೆಳಿಗ್ಗೆ 10 ಗಂಟೆಗೆ ಸಮಯಕ್ಕೆ ಸಿದ್ದರಾಮೇಶ್ವರದಿಂದ ಪ್ರಾರಂಭಗೊಂಡು ಅಂಬೇಡ್ಕರ್ ವೃತ್ತದಲ್ಲಿ ಬೈಕ್ ರ್ಯಾಲಿ ಮೂಲಕ ಹಮ್ಮಿಕೊಳ್ಳಲಾಗಿದೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ವೃತ್ತದಲ್ಲಿ ಸುತ್ತಾಲು ಶಾಸಕರಾದ ಮಾನ್ಯ ಶ್ರೀ ಮಾನವ ವಜ್ರ ಇವರ ನೇತೃತ್ವದಲ್ಲಿ ಬೈಕ್ ಮೂಲಕ ಸಮಾಜದಲ್ಲಿ ನಿಗಮದಲ್ಲಿ ನಡೆಸುವ ಅವ್ಯವಹಾರದ ಬಗ್ಗೆ ಹಾಗೂ ಸರ್ಕಾರ ನಿಗಮದ ಅನುದಾನವನ್ನು ವಿಂಗಡಿಸುತ್ತಿದ್ದು ಸಭೆಯನ್ನು ನಡೆಸಲಾಗುವುದು. ನಂತರ ಪಾದಯಾತ್ರೆ ಮೂಲಕ ಅಂಬೇಡ್ಕರ್ ವೃತ್ತದಿಂದ ವಿಶ್ವೇಶ್ವರ ಮಾರ್ಗವಾಗಿ ಬೋವಿ ಅಭಿವೃದ್ಧಿ ನಿಗಮ ಕಚೇರಿಗೆ ಬೀಗ ಹಾಕುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿದಂತೆ 2025-26ನೇ ಸಾಲಿನ ಬಜೆಟ್ನಲ್ಲಿ ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುವ ಶಾಲೆಯನ್ನು ಮುಂದುವರಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಲಗಾಮವಿಲ್ಲದೆ ಜಾರಿ ಮಾಡಲು ಹೊರಟಿರುವ ಈ ಸರ್ಕಾರ SC/ST ಯಿಂದ ಈ ವರ್ಷ ಸುಮಾರು 13,430.74 ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಿದೆ. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ನಾರಾಯಣ ಸ್ವಾಮಿ, ಕೆ ತಿಮ್ಮಪ್ಪ, ಲಕ್ಷ್ಮೀ ರಾಮನಗರ್, ಕಾಶಿನಾಥ್, ಶರಣಪ್ಪ, ಚನ್ನಪ್ಪ, ಮಾರೆಪ್ಪ, ನಾಗರಾಜ್, ಗೌಸ್ ನಗರ್, ಸಂತೋಷ್ ಸೇರಿ ಅನೇಕರು ಇದ್ದರು. ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆಯ ಹಿಂದೆ ಯಾದಗಿರಿ ಉಸ್ತುವಾರಿ ಸಚಿವ ಹಾಗೂ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ಅವರ ಕೈವಾಡವಿದೆ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಹನುಮಂತ ಬಂಗಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನ ಹೀರುಂಡಿ ಗ್ರಾಮದ ಹಟ್ಟಿ ಚಿನ್ನದ ಗಣಿಯಿಂದ ಮರಳು ಬ್ಲಾಕ್ ನಿರ್ವಹಿಸಲಾಗುತ್ತಿದೆ. ಆದರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ 2 ಸ್ಟಾಕ್ ಯಾರ್ಡ್ಗಳಿಂದ ಅಕ್ರಮವಾಗಿರ ಮರಳು ಸಾಗಿಸಲಾಗುತ್ತಿದೆ. ಲಾರಿಗಳಲ್ಲಿ ಹೆಚ್ಚುವರಿ ಮರಳು ಸಾಗಣೆ ನಡೆಯುತ್ತಿದ್ದು ಹೀರುಂಡಿಯಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ್ ತೆರಳುತ್ತಿವೆ. ರಾಯಲ್ಟಿ ಇಲ್ಲದೆ ಹೆಚ್ಚುವರಿ ಮರಳು ಸಾಗಣೆ ನಡೆಯುತ್ತಿದ್ದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪೊಲೀಸರು ಸಹ ಪ್ರಶ್ನಿಸುತ್ತಿಲ್ಲ. ಅನೇಕ ಬಾರಿ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ದೇವದುರ್ಗ ಶಾಸಕ ಕರಿಯಮ್ಮ ನಾಯಕ್ ಇವರು ಚುನಾವಣೆಯಲ್ಲಿ ಮಟ್ಕಾ ಇಸ್ಪೇಟ್ ಅಕ್ರಮ ಮರಳು ದಂಡಿಗೆ ಕಡಿವಾಣ ಹಾಕುವುದಾಗಿ ಹೇಳಿ ಜನರನ್ನು ನಂಬಿಸಿದ್ದರು. ಆದರೀಗ ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ಟೋಲ್ ಗೇಟ್ ಹೋರಾಟ ಮಾಡುವ ಶಾಸಕರು ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಏಕೆ ಹೋರಾಟ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ಶಾಸಕಿ ಪುತ್ರ ಸಂತೋಷ್ ನೇತೃತ್ವದಲ್ಲಿ ಅಕ್ರಮ ಸಾಗಣೆ ನಡೆಯುತ್ತಿದ್ದ ಜಿಲ್ಲಾ ಕಾಂಗ್ರೆಸ್ ಅಧಿಕಾರಿಯಾಗಿರುವ ಬಸವರಾಜ್ ಪಾಟೀಲ್ ಇಟಗಿ ಅವರು ಅಧಿಕಾರಿಗಳಿಂದ ಹಣ ಪಡೆದು ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ. ಹೈಕೋರ್ಟ್ 2 ಬಾರಿ ಎಚ್ಚರಿಸಿದರೂ ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳು ಹಾಗೂ ಚಿನಾಯತ್ ಜನಪ್ರತಿನಿಧಿಗಳು ಶಾಮೀಲ್ ಅಕ್ರಮ ಮರಳು ದಂಧೆ ಅವಾಹಿತವಾಗಿ ನಡೆಯುತ್ತಿವೆ. ಕೂಡಲೇ ಸರ್ಕಾರ ಕಡಿವಾಣ ಹಾಕಬೇಕೆಂದರು. 22,500 ಹಣ ಪಡೆದು ನಂತರ ಅದೇ ವಾಹನಗಳಿಗೆ ಹೆಚ್ಚುವರಿಯಾಗಿ 20-25 ಟನ್ ಮರಳು ತುಂಬಿ ಅದಕ್ಕೆ ಹೆಚ್ಚುವರಿ 20,000 ಹಣ ಪಡೆದು ಏನು ಅಕ್ರಮವಾಗಿ ಮರಳು ತುಂಬಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಿದೆ. ಹಾಗಾಗಿ ಈಗ ಈ ಬಗ್ಗೆ ನಾವು ಹಲವಾರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳು, DYSPಗಳು, ತಹಸೀಲ್ದಾರ್ಗಳು ಮತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿಯವರೇ ಏನು ಅಲ್ಲಿ ಮರಳು ತುಂಬುತ್ತಾ ಇದ್ದಾರೆ. ಎಲ್ಲಿ ಬ್ಲಾಕ್ನಲ್ಲಿ, ಈರುಳ್ಳಿ ಬ್ಲಾಕ್ನಲ್ಲಿ ಅವ್ರಿಗೆ ಹಲವಾರು ಸಾಲ ದೂರವಾಣಿ ಮುಖಾಂತರ ಕರೆ ಮಾಡಿದ್ರು ಕೂಡ, ಅರ್ಜಿಗಳು ಮುಖಾಂತರ ಮನವಿಗಳು ಮಾಡಿದ್ರು ಕೂಡ ಯಾವುದೇ ರೀತಿ ಸ್ಪಂದಿಸದೆ ಎಲ್ಲರೂ ಶಾಮೀಲಾಗಿ ಇವತ್ತು ಅಕ್ರಮ ಮರಳು ದಂಧೆಯಲ್ಲಿ ಶಾಮೀಲಾಗಿ ಲೂಟಿ ಮಾಡ್ತಾ ಇದ್ದಾರೆ. ಹೀಗಾಗಿ
ದೇವದುರ್ಗ ತಾಲೂಕಿನ ಏನು ನಮ್ಮ ಸನ್ಮಾನ್ಯ ಇಟ್ಟಿಗಿ ಬಸವರಾಜಪ್ಪನವರು ಇವತ್ತು ಎಲ್ಲಾ ಇಲಾಖೆ ಒಳಗ ಏನು ವರ್ಗಾವಣೆ ಆಗ್ಬೇಕಾದ್ರೆ ಸನ್ಮಾನ್ಯ ಇಟ್ಟಿಗಿ ಬಸವರಾಜಪ್ಪನವರ ಸರ್ಕಾರದ ಲೆವೆಲ್ದಲ್ಲಿ ಅವ್ರದೇ ಇವತ್ತು ಅವ್ರ ಮುಖಾಂತರ ಇವತ್ತು ವರ್ಗಾವಣೆ ಆಗ್ತಿದೆ. ಇವತ್ತು ಡಿವೈಎಸ್ಪಿಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, ತಹಸೀಲ್ದಾರ್ಗಳು 30 ಲಕ್ಷ 40 ಲಕ್ಷ ರೂಪಾಯಿ ಕೊಟ್ಟು ಬಂದು ಇವತ್ತೇನು ಅಕ್ರಮಗಳು ದಂಧೆಯಲ್ಲಿ ಇವತ್ತೇನು ಒಂದೊಂದು ಗಾಡಿಗೆ ಇಷ್ಟಿಷ್ಟು ಮಂತ್ಲಿ ಅಂತ ಫಿಕ್ಸ್ ಮಾಡಿಕೊಂಡು ಇಡೀ ಹಗಲ ರಾತ್ರಿ ಲುಟ್ಟಿ ಆಗ್ತಿದೆ. ಇದಕ್ಕೆಲ್ಲ ಏನು ಇಟ್ಟಿಗೆ ಬಸವರಾಜಪ್ಪ, ಸನ್ಮಾನ್ಯ ಇಟ್ಟಿಗೆ ಬಸವರಾಜಪ್ಪ MLC ಅವರೇ ಜಿಲ್ಲಾಧ್ಯಕ್ಷ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಸನ್ನಿ ರೆನಾಲ್ಡ್ ಉತ್ತಮ ಯುವ ನಾಯಕನಾಗಿ ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿಯೂ ಸನ್ನಿ ರೆನಾಲ್ಡ್ ಅವರೊಂದಿಗೆ ಪ್ರತಿಯೊಬ್ಬರು ಇದ್ದು ಸಮಾಜ ಪರವಾದ ಕೆಲಸಗಳನ್ನ ಮಾಡುವುದಾಗಿ ಬಿಜೆಪಿ ಮುಖಂಡ ರವಿ ಜಲ್ದಾರ್ ಹೇಳಿದರು. ಅವರಿಂದು ನಗರದ ಆಶಾಪುರ್ ರಸ್ತೆಯ ಲಲಿತಾ ವೃದ್ಧಾಶ್ರಮದಲ್ಲಿ ಸನ್ನಿ ಮಹಾರಾಜ್ ಯೂತ್ ಫೋರಸ್ ವತಿಯಿಂದ ಹಮ್ಮಿಕೊಂಡಿದ್ದ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಹಾಗೂ ಯುವ ಮುಖಂಡ ಸನ್ನಿ ರೆನಾಲ್ಡ್ ಅವರ ಹುಟ್ಟುಹಬ್ಬ ಆಚರಣೆಯ ಅಂಗವಾಗಿ ವೃದ್ಧರಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸನ್ನಿ ಹುಟ್ಟು ಹಬ್ಬ ಆಚರಣೆ ಎಷ್ಟು ಸಂತೋಷ ತಂದಿದೆಯೋ ಅದರ ಜೊತೆಗೆ ಸನ್ನಿ ರೆನಾಲ್ಡ್ ಗಡೀಪಾರು ಆಗಿರುವ ವಿಷಯವೂ ಅಷ್ಟೇ ದುಃಖದಿಂದ ಕೂಡಿದೆ. ಸನ್ನಿ ರೆನಾಲ್ಡ್ ರಾಯಚೂರು ನಗರ ಮಾತ್ರವಲ್ಲದೆ ಜಿಲ್ಲೆಯಲ್ಲಿರುವ ಅನೇಕ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಅನ್ಯಾಯಗಳನ್ನು ಸರಿಪಡಿಸಲು ಶ್ರಮಿಸುತ್ತಿದ್ದ ಹಂತ ಯುವ ಮುಖಂಡನ ಮೇಲೆ ರಾಜಕೀಯ ಶಕ್ತಿಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಗಡೀಪಾರು ಆಗುವಂತೆ ಮಾಡಿವೆ ಎಂದರು. ಸನ್ನಿ ವಿರುದ್ಧ ಆರೋಪಗಳ ಕೇಳಿ ಬಂದ ತಕ್ಷಣ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಗಡೀಪಾರಿಗೆ ಆದೇಶ ಮಾಡಿರುವುದು ಸರಿಯಲ್ಲ, ಪರಿಶೀಲನೆ ಮಾಡಬೇಕಾಗಿತ್ತು ಎಂದು ತಿಳಿಸಿದರು. ಕಾರಣಾಂತರಗಳಿಂದ ಅವರು ಬಂದಿಲ್ಲ, ಅನುಪಸ್ಥಿತಿಯಲ್ಲಿ ಇವತ್ತು ಅವರು ಹುಟ್ಟುಹಬ್ಬ ಆಗ್ತಾ ಇದೆ. ಎಲ್ಲ ಪ್ರೀತಿ ಅಭಿಮಾನಿಗಳು ಎಲ್ಲ ಗೌರವಾಂತರ ಮೂಲಕ ಹುಟ್ಟುಹಬ್ಬ ಆಗ್ತಾ ಇದೆ. ಅವರು ಶುಭವಾಗಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬ.
ಮೋಸಂಬಿ ರೈಟ್ ಓಕೆ ಒಂದೊಂದೊಂದು ಪೀಸ್ ಹಾಕೋಣ ಯಾರು सिंगम घोषणे सन्नी महाराज को सन्नी महाराज को सन्नी भाई हैप्पी बर्थडे ನೀವು ಒಂದು ಸಂದೇಶ ಹೇಳ್ರಿ ಬೈ ಆರೆ ವಿಡಿಯೋ ಮಾట్లాಡಪ್ಪ ಏಮನ ಮಾట్లాಡೋ ಒಂದು ಸಂದೇಶ ಹೇಳ್ರಿ ಒಂದು ಅಂದ್ರೆ ಯಪ್ಪ ಓಕೆ ಸನ್ನಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ವಲ್ಲ ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಅದ್ರ ಜೊತೆಯಲ್ಲೇ ನಮ್ಗೆ ದುಃಖನೂ ಇದೆ. ಯಾಕಂದರೆ ಯಾವುದೋ ಒಂದು ರಾಜಕೀಯ ಕುತಂತ್ರದಿಂದ ಇವತ್ತಿನ ದಿನ ಅವರಿಗೆ ಗಡೀಪಾರು ಆದೇಶ ಮಾಡಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಆ ದೃಷ್ಟ ಯಾವುದೇ ರೀತಿ ಅವರಿಗೆ ಇಂಜುರಿ ಪ್ರಶ್ನೆ ಇಲ್ಲ, ಧೈರ್ಯದಿಂದಿದ್ದಾನೆ. ಅವ್ರ ಧೈರ್ಯ ನಾವು ಅವ್ರ ಪೇರೆಂಟ್ಸ್ ಆಶೀರ್ವಾದದಿಂದ ನಮ್ಮೆಲ್ಲ ಸಹಕಾರದಿಂದ ಆ ದೇವರ ಆಶೀರ್ವಾದದಿಂದ ಇವತ್ತಿನ ದಿನ ನೀವೆಲ್ಲ 50 ಜನ ನಾಗರಿಕರು ತಾವೇನಿದ್ದೀರಿ ಹಿರಿಯರು, ನಿಮ್ಮ ಆಶ್ವಾಸ ನಮ್ಮ ಸಾಧ್ಯ ಅವರ ತಲೆಯ ಮೇಲೆ ಇರಬೇಕಂತ ನಾವು ಆಶಿಸ್ತಾ ಇದ್ವಿ. ಅದ್ರ ಜೊತೆಯಲ್ಲೇ ಇವತ್ತಿನ ದಿನ ನಮ್ಮ ಜೊತೆಯಲ್ಲಿ ನಾಗರಾಜ್ ಅವರಿದ್ದಾರೆ, ಗೋಪಾಲ್ ರೆಡ್ಡಿ ಅವರಿದ್ದಾರೆ. ಅವರೆಲ್ಲ ಸನ್ನಿ ಬಳಗ. ಅವರೇನು ಇವತ್ತಿನ ದಿನ ಸನ್ನಿ ಸಲುವಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೆ ನಾವು ನೋಡ್ತಾ ಇದ್ದೀವಿ. ಒಳ್ಳೆಯ ರೀತಿಯಿಂದ ಜೊತೆಯಲ್ಲಿದ್ದು ಎಲ್ಲ ರೀತಿಯಿಂದ ಒಳ್ಳೆಯದು ಕೆಟ್ಟದ್ದು ಫೇಸ್ ಮಾಡ್ತಾನೆ ಬಂದಿದ್ದಾರೆ. ಯಾವುದೋ ಒಂದು ಆಶ್ಮೆ ಕಂಪೌಂಡ್ ಇಶ್ಯೂ ಆದ ಕಾರಣ ಇವತ್ತಿನ ದಿನ ಇಷ್ಟೆಲ್ಲ ಫೇಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಬೇಜಾರಾಗಿದೆ. ಜಿಲ್ಲಾಡಳಿತ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಇದೇ ವೇಳೆ ನಗರಸಭೆ ಸದಸ್ಯ ಎನ್ ನಾಗರಾಜ್ ಮಾತನಾಡಿ, ಬಡವರ ಪರ ಹಾಗೂ ಸಮಾಜದ ಪರವಾಗಿ ಧ್ವನಿ ಎತ್ತುವ ಹಾಗೂ ಕೆಲಸ ಮಾಡುವವರಿಗೆ ಕಷ್ಟಗಳು ಬರುತ್ತವೆ ಎಂಬುದಕ್ಕೆ ಸನ್ನಿ ಗಡಿಪಾರು ಸಾಕ್ಷಿಯಾಗಿದ್ದು, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸನ್ನಿ ರೆನಾಲ್ಡ್ ಉತ್ತಮ ಕಾರ್ಯಗಳ ಮೂಲಕ ಹೆಸರು ಮಾಡಿದ್ದಾರೆ. ಸನ್ನಿಗೆ ಇದೊಂದು ದೊಡ್ಡ ಪರೀಕ್ಷೆಯಾಗಿದ್ದು, ಅವರ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲಾಗಿದೆ ಎಂದು ತಿಳಿಸಿದರು. ಇಂತಹ ಒಂದು ಆಶ್ರಮದಲ್ಲಿ ನಾವೇನು ನಮ್ಮ ಒಂದು ಅಳಿಲನ್ನು ಹಾಗೂ ಒಂದು ಸಂತೋಷಕರವಾದ ಒಂದು ವಾತಾವರಣ ತಾವಿದ್ದಿರಲ್ಲ, ಇಲ್ಲಿರುವಂತಹ ಎಲ್ಲ ತಂದೆ ತಾಯಿಗಳಿಗೂ ಮೊಟ್ಟ ಮೊದಲಾಗಿ ನಮ್ಮ ಸನ್ನಿ ಪರವಾಗಿ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತೀನಿ. ಈಗಾಗಲೇ ನಮ್ಮ ಹಿರಿಯರು ಜನಕರು ಹೇಳಿದ್ರು, ನನಗೆ ಅನಿಸ್ತದ ನಮ್ಮ ದೇಶದ ಹಣೆ ಬರ ಆ ಥರ ಆದ ಯಾರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಳ್ತಾರ, ಯಾರು ಬಡವರ ಪರವಾಗಿ ಸಮಾಜದ ಪರವಾಗಿ ಧ್ವನಿ ಎತ್ತಾರಲ್ಲ, ಸಹಜವಾಗಿ ಅವ್ರಿಗೆ ಕಷ್ಟಗಳು ಸಹಜ. ನಾವು ಇತಿಹಾಸವನ್ನು ನಾವು ಮರುಕಳಿಸಿದರೆ ಬಸವಣ್ಣ ಆಗಿರ್ಬೋದು, ಬುದ್ಧನಾಗಿರ್ಬೋದು, ಅವ್ರ ಕಣ ಅವರಷ್ಟು ನಾವು ದೊಡ್ಡವಲ್ಲ. ನಾನು ಮಾತೊಂದು ಹೇಳ್ತೇನೆ, ನಾವು ಅಂಬೇಡ್ಕರ್ ಅವರಿಗೆ ಅವ್ರಿಗೆ ನಾವು ಭಾಳಷ್ಟು ನೋವುಗಳನ್ನು ತಗೊಂಡು ಆ ಕ್ಷಣದಲ್ಲಿ ಅವ್ರು ಏನಂತ ಅರ್ಥ ಆಗಲ್ಲ. ಇವತ್ತು ಇಷ್ಟೇ ಹೇಳಿ ಬಯಸ್ತೀನಿ ನಮ್ಮ ಮಾಧ್ಯಮ ಮುಖಾಂತರ, ನಮ್ಮ ರಾಜಕೀಯವಾಗಿ ಹಲವಾರು ವಿಷಯಗಳಲ್ಲಿ ಏರ್ಪೇರು ಆಗಿರ್ಬೋದು. ಇವತ್ತೇನು
ಸನ್ನಿ ಅವರು ಇವತ್ತೇನು ರಾಯಚೂರಿರಲ್ಲ, ಅವರ ಒಂದು ಪ್ರೀತಿ ಕಾರಣ ಇಷ್ಟೆಲ್ಲ ತಾವು ನೋಡಬಹುದು. ಯಾವ ವ್ಯಕ್ತಿ ಇದ್ದರೂ ಇಲ್ಲದ ಸಮಯದಲ್ಲಿ ಅವರ ಪ್ರೀತಿಯ ತಮ್ಮರಾದಂತಹ, ಅವರ ಪ್ರೀತಿಯ ಬಳಗಾದಂತಹ ಎಲ್ಲರೂ ಈ ತರ ವಿಜೃಂಭಣೆಯಿಂದ ಅರ್ಥಪೂರ್ವಕವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರಲ್ಲ. ದಯಮಾಡಿ ರಾಜಕೀಯ ಯಾರು ಒಂದು ದೇಶದ ರಾಜಕಾರಣ ಮಾಡ್ತಾರಲ್ಲ, ಹೇಳಬಯಸ್ತೇನೆ ಸಾಹೇಬ್ರೆ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿ ಅವನ ಗುಣಗಾಣನ ನಾವು ಮೆಚ್ಚಿಕೊಂಡು ಇಷ್ಟೆಲ್ಲ ರಾಯಚೂರಲ್ಲಿ. ಈ ಸಂದರ್ಭದಲ್ಲಿ ಮಾಜಿ ಆರ್ಡಿಎ ಅಧ್ಯಕ್ಷ ಗೋಪಾಲ್ ರೆಡ್ಡಿ, ಬಿಜೆಪಿ ಮುಖಂಡ ಚನ್ನಪ್ಪ ಗೌಡ, ಸಂಘದ ಪ್ರಮುಖರಾದ ಆನಂದ್, ಸಂಜು ಸೀನ್ ರಂಗ, ತಿರುಪತಿ, ಕುಮಾರ್ ಚಂದ್ರ, ಲಾಲಪ್ಪ ನಾಯಕ್, ಉದಯ್, ನಬಿ ರಾಜು, ಶಿವಕುಮಾರ್ ಅಸ್ಕಿಹಾಳ್, ಶಿವರಾಜ್ ರಾಂಪುರ್, ಭೀಮೇಶ್, ಎನ್ಟಿಆರ್ ಸೂರಿ ಸೇರಿದಂತೆ ಅನೇಕರು ಇದ್ದರು. ಮಕ್ಕಳಲ್ಲಿ ಭಾರತದ ಇತಿಹಾಸದ ಹಾಗೂ ಧರ್ಮದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಾಸವಿ ಕ್ಲಬ್ ನಿಂದ ಮಕ್ಕಳಿಗೆ ಮಹಾವತಾರ ನರಸಿಂಹ ಎಂಬ ಭಕ್ತಿ ಚಿತ್ರವನ್ನ ತೋರಿಸಲಾಗುತ್ತಿದೆ ಎಂದು ವಾಸವಿ ಕ್ಲಬ್ನ ಅಧ್ಯಕ್ಷ ಶ್ರೀಕಾಂತ್ ಹೇಳಿದರು. ಅವರಿಂದು ನಗರದ ಮೀರತ್ ಸಿನಿಮಾ ಚಿತ್ರಮಂದಿರದಲ್ಲಿ ಮಾತನಾಡಿ, ನಗರದ 200 ಶಾಲಾ ವಿದ್ಯಾರ್ಥಿಗಳಿಗೆ ಮಹಾವತಾರ ನರಸಿಂಹ ಎಂಬ ಚಲನಚಿತ್ರವನ್ನು ತೋರಿಸಲಾಗುತ್ತಿದೆ. ಭಾರತದ ಇತಿಹಾಸ, ಹಿನ್ನೆಲೆ ಇರುವ ಧರ್ಮ, ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ವಾಸವಿ ಕ್ಲಬ್ನ ಸದಸ್ಯರು 1 ತಾಸಿನಲ್ಲಿ 200 ಟಿಕೆಟ್ಗಳನ್ನು ಪ್ರಾಯೋಜಿಸಿದ್ದಾರೆ. ವಾಸವಿ ಕ್ಲಬ್ನ 25ನೇ ವರ್ಷದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ತಿಮ್ಮಾಪುರ್ ಪೇಟೆ ಕನಿಕಾ ಪರಮೇಶ್ವರಿ ಶಾಲೆಯ 200 ವಿದ್ಯಾರ್ಥಿಗಳಿಗೆ ಮಹಾವತಾರ ನರಸಿಂಹ ಚಿತ್ರವನ್ನು ವಾಸವಿ ಕ್ಲಬ್ ವತಿಯಿಂದ ಪ್ರದರ್ಶಿಸಲಾಯಿತು. ವಾಸವಿ ಕ್ಲಬ್ ಕಾರ್ಯದರ್ಶಿ ಅಲ್ಲುಂಡಿ ಭದ್ರನಾಥ್, ಕಂಜಾಚಿ ಹರೀಶ್ ಮೈಲಾಪುರ್, ಮಾಜಿ ಅಧ್ಯಕ್ಷ ಗಂದಲ್ ತಿಪ್ಪಯ್ಯ, ಪ್ರಾಜೆಕ್ಟ್ ಹೆಡ್ ಆರ್ಪಿ ಬಂಗಾರ್ ರಾಜ್ ಮತ್ತು ಹರೀಶ್ ರಾಂಪಳ್ಳಿ, ಸಲಹೆಗಾರ ಹಾರ್ವಿಯಲ್ ಸಂತೋಷ್, ಕೆ ಪ್ರಶಾಂತ್, ಸದಸ್ಯರಾದ ಬದರ್ದಿನ್ನಿ ರಮೇಶ್, ಡಿ ಮಂಜಪ್ಪ, ಪಿ ಕಿಶೋರ್, ಆರ್ ಪ್ರವೀಣ್, ಮಟಮಾರಿ ರಾಜೇಶ್, ಜಿ ಅಭಿಷೇಕ್ ಸೇರಿದಂತೆ ಅನೇಕರು ಇದ್ದರು. ಗುಡ್ ಮಾರ್ನಿಂಗ್ ಎವ್ರಿವನ್. ಜೈ ವಾಸವಿ. ವಾಸವಿ ಕ್ಲಬ್ ರಾಯಚೂರಿನಿಂದ ಮಾತಾಡ್ತಿರೋದು. ನಾನು ಶ್ರೀಕಾಂತ್, ಅನ್ನ ಶ್ರೀಕಾಂತ್ ಪ್ರೆಸಿಡೆಂಟ್ ಅಂತ. ಸರ್, ಈಗ ನಮ್ಮ ವಾಸವಿ ಕ್ಲಬ್ ಕಡೆಯಿಂದ ಫಸ್ಟ್ ಟೈಮಿಂದ ರಾಯಚೂರು ಹಿಸ್ಟ್ರಿ ನಾವೀಗ 200 ಮೆಂಬರ್ಸಿಗೆ ವಿದ್ಯಾರ್ಥಿಗಳಿಗೆ ಹಿಂಗೆ ಮಹಾವತಾರ ನರಸಿಂಹ ಸಿನಿಮಾ ತೋರಿಸ್ತಾ ಇದ್ದೀವಿ. ಸಿನಿಮಾ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಅವರಿಗೆ 4 ಮಂದಿಗೆ ಗೊತ್ತಾಗಲಿ ಧರ್ಮ ಅಂದ್ರೇನು, ನಮ್ಮ ಭಾರತದ ಇತಿಹಾಸ ಅಂದ್ರೇನು, ಅದು ಕಲ್ಚರಲ್ಲು ಆಗಲಿ, ಮೋರಲ್ಸ್ ಆಗಲಿ, ಎಥಿಕ್ಸ್ ಆಗಲಿ ಗೊತ್ತಾಗಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂಗೆ ನಾವು ಅಫಿಷಿಯಲ್ ನಮ್ಮ ಕ್ಲಬ್ಬಲ್ಲಿ ಒಂದು ಮೆಸೇಜ್ ಹಾಕಿದ್ವಿ, ಈ ಟೈಪ್ ಮೂವಿ ಮಾಡೋಣ ಅಂದರೆ 60 ನಿಮಿಷದಲ್ಲಿ ಟೋಟಲ್ 200 ಟಿಕೆಟ್ ಬುಕ್ ಮಾಡಿಸ್ಬಿಟ್ಟಾರ ನಮ್ಮ ಸ್ಪಾನ್ಸರ್ಸು. ಆಲ್ಮೋಸ್ಟ್ ಒಂದು 35 to 40 ಸ್ಪಾನ್ಸರ್ಸ್ ಮಾಡಿದ್ದಾರೆ. 60 ನಿಮಿಷದಲ್ಲಿ 60ರಿಂದ 70 ಸಾವಿರ ರೂಪಾಯಿ ಕಲೆಕ್ಷನ್ ಆಗಿದೆ. ಆಮೇಲೆ 200 ಮಂದಿಗೆ ನಾವು ಈ ಟೈಪು ಕನ್ನಡ ಮೀಡಿಯಂ ಕನ್ನಿಕಾ ಪರಮೇಶ್ವರಿ ಸ್ಕೂಲ್ ಅವ್ರನ್ನ, ತಿಮ್ಮಾಪುರ್ ಪೇಟೆ ಅವ್ರನ್ನ ಕರೆಸಿ ಅವರಿಗೆಲ್ಲ ಮೂವಿ ತೋರಿಸ್ತಾ ಇದ್ದೀವಿ. ಇದರಿಂದ 4 ಮಂದಿಗೆ ಒಳ್ಳೆಯದಾಗಲಿ, ಧರ್ಮದ ಬಗ್ಗೆ ಗೊತ್ತಾಗಲಿ, ಅವ್ರ ಜೀವನದಲ್ಲಿ ಮುಂದೆ ಬರಲಿ, ಆ ಶೈಲಿ, ನಮ್ಮ ಭಾರತದ ಇತಿಹಾಸ ಎಲ್ಲ ತಿಳ್ಕೊಳ್ಳಿ ಅಂತ ಇದೆಲ್ಲ ಒಂದು ಚಿರು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಕಾರ ದಿಸ್ ಇಸ್ ಫಸ್ಟ್ ಟೈಮ್ ಇನ್ ರಾಯಚೂರು ಹಿಸ್ಟ್ರಿ. ಆಮೇಲೆ ಇದು ನಮ್ಮದು 25ನೇ ವರ್ಷ ಸಿಲ್ವರ್ ಜೂಬ್ಲಿ ವಾಸವಿ ಕ್ಲಬ್ ಆಗಿ. ಆಮೇಲೆ ಇದೊಂದೇ ಅಲ್ಲ, ನಾವು ಪ್ರತಿಯೊಂದು ಸೇವೆ ಮಾಡೋಕ್ಕೆ ಪ್ರಯತ್ನ ಯಾವಾಗಲೂ ಪಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ವಾಸವಿ. ಜೈ. ನಗರದ ಬೈಪಾಸ್ ರಸ್ತೆಯಲ್ಲಿ
ಕೊನೆಯಲ್ಲಿ ಬಾಂಡ್ ಕಲ್ಲಿಗೆ ಕಾರು ಡಿಕ್ಕಿ ಹೊಡೆದು ಪಲ್ಟಿಯಾಗಿದ್ದರಿಂದ ಓರ್ವ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು 5 ಗಾಯಗೊಂಡಿರುವ ಘಟನೆ ಇಂದು ಬೆಳ್ಳಂಬೆಳಗ್ಗೆ 5 ಗಂಟೆಗೆ ನಡೆದಿದೆ. ತಾಲೂಕಿನ ಬೈಪಾಸ್ ರಸ್ತೆಯ ಮನ್ಸ್ಲಾಪುರ್ ಕ್ರಾಸ್ ಬಳಿ ಘಟನೆ ನಡೆದಿದ್ದು, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಟ್ರೇಶ್ವರ ಗ್ರಾಮದ ಹಜೀರಾ 65 ಎಂಬ ಮಹಿಳೆ ಮೃತಪಟ್ಟಿದ್ದಾಳೆ. ಇಶಾನ್ ಅಬ್ದುಲ್, ಇಲಾನ್ ಇಸ್ಮಾಯಿಲ್, ಮೊಹಮ್ಮದ್ ಇಜಾನ್, ಮೊಹಮ್ಮದ್ ಇಮ್ರಾನ್ ಎಂಬುವರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆರ್ಟಿಒ ಅಧಿಕಾರಿಗಳು ತಮ್ಮ ವಾಹನದಲ್ಲಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಉಡುಪಿಯಿಂದ ಹೈದರಾಬಾದ್ಗೆ ಪ್ರವಾಸಕ್ಕೆ ತೆರಳುತ್ತಿದ್ದಾಗ ಅಪಘಾತ ಸಂಭವಿಸಿದೆ. ಅಪಘಾತಕ್ಕೆ ವೇಗವಾಗಿ ವಾಹನ ಚಾಲನೆಯು ಕಾರಣವೆಂದು ಹೇಳಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಗಾಡಿ ಇಲ್ಲೇ ಹೊರಗೆ ಹಾಕು. ಇಲ್ಲ ಒಳತ್ತು ಅಲ್ಲ ಇಳಿದಾಗ ರೈಟ್ ಅವ್ರೆ ಸರ್ ನಿಧಾನ ಬಾವು ನಿಧಾನ ಸರ್ ಬಾಬು ಆಕ್ಸಿಡೆಂಟ್ ಆಗಿಬಿಟ್ಟು ನೀನು ನಡೆ ಸಿಟ್ಟು ನೀನು ನಡೆ. ತೋರಿಸು. ಅಜ್ಜಿ ಕೊಡಬೇಕು ಅವರು ಏನಿರ್ತಾರೆ ಅಪ್ಪನ ಇಶಾನ್ ಅವನು ಬ್ರದರ್. ರಾಯಚೂರು ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಅವರ ಸೂಚನೆಯ ಮೇರೆಗೆ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಹಾಗೂ ಎಲ್ಲಾ ತಾಲೂಕು ಅಧ್ಯಕ್ಷರ ನೇಮಕಾತಿ ಆದೇಶ ಪತ್ರ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಭೆಯಲ್ಲಿ ರಾಜ್ಯ ಸಲಹೆಗಾರರ ನರಸಿಂಹಲು ಜಿಲ್ಲಾ ಅಧ್ಯಕ್ಷ ಎಂ ಬಸವರಾಜ್ ಮರ್ಕಂದಿನ್ನಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಹನುಮೇಶ್ ನಾಯಕ್ ಮೇಟಿ, ಜಿಲ್ಲಾ ಉಪಾಧ್ಯಕ್ಷ ಗೋವಿಂದ್ ಚೌಹಾಣ್, ನಾಗಪ್ಪ ಹಾಗೂ ತಾಲೂಕ್ ಅಧ್ಯಕ್ಷರುಗಳಾದ ವೆಂಕಟೇಶ್ ದೊರೆ ದಳಪತಿ, ರಾಮಪ್ಪ ನಾಯಕ್, ಮಹಿಬೂಬ್ ಬಡಿಗೇರ್, ಬಸವರಾಜ್ ಮೈಲಾರಿ, ಮಲ್ಲಿಕಾ ಕೊರಾಟಿ, ಶಿವು ಕೆಂಪೆ, ಶಾಮಿದ್ ಸಾಬ್ ಮತ್ತು ಮೌನೇಶ್ ಪೋತ್ಗಲ್, ಚಂದ್ರಶೇಖರ್, ವಾಸುದೇವ್, ಜಗದೀಶ್, ನಿಸಾರ್ ಅಹ್ಮದ್, ರಾಮಾಂಜನೇಯ, ಬಸವರಾಜ್ ಪೂಜಾರಿ, ಹನುಮಂತರಾಯ್ ನಾಯಕ್, ಮುಸ್ತಾಫ್ ಸೇರಿದಂತೆ ಕನ್ನಡ ಸೇನೆಯ ಅಭಿಮಾನಿಗಳು, ಹಿತೈಷಿಗಳು ಇನ್ನಿತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷಿ ಯೋಜನೆಯ ಯಶಸ್ಸಿಗೆ ಎಲ್ಲ ಇಲಾಖೆಗಳ ಸಂಘಟಿತ ಪ್ರಯತ್ನ ಅವಶ್ಯ. ಈಶ್ವರ್ ಕುಮಾರ್ ಖಾಂದು. ಬೋವಿ ನಿಗಮಕ್ಕೆ ಬಿಡುಗಡೆಯಾದ ಅನುದಾನ ಕಡಿತ ವಿರೋಧಿಸಿ ಆಗಸ್ಟ್ 8ರಂದು ಬೃಹತ್ ಪಾದಯಾತ್ರೆ. ನಾಗರಾಜ್. ದೇವದುರ್ಗದ ಅಕ್ರಮ ಮರಳುಗಾರಿಕೆಯ ಹಿಂದೆ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಸಚಿವ ದರ್ಶನಾಪುರ್ ಕೈವಾಡ. ಹನುಮಂತ ಬಂಗಿ ಆರೋಪ. ಬಿಜೆಪಿ ಯುವ ಮುಖಂಡ ಸನ್ನಿ ರೊನಾಲ್ಡ್ ಜನ್ಮದಿನ, ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ. ವಾಸವಿ ಕ್ಲಬ್ನಿಂದ ಮಹಾವತಾರ್ ನರಸಿಂಹ ಚಿತ್ರ ಮಕ್ಕಳಿಗೆ ವೀಕ್ಷಣೆಗೆ ವ್ಯವಸ್ಥೆ. ಮಸ್ಲಾಪುರ್ ಕ್ರಾಸ್ ಬಳಿ ಕಾರ್ ಪಲ್ಟಿ, ಕುಂದಾಪುರ ಮೂಲದ ಮಹಿಳೆ ಸಾವು, 5 ಜನರಿಗೆ ಗಾಯ. ಮತ್ತು ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ತಾಲೂಕು ಸಮಿತಿ ಪದಾಧಿಕಾರಿಗಳ ನೇಮಕ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.